ಏಗಳಿಗೂ ಕತ್ತಿ ಹಂಗೆ ಕಟ್ ಮಾಡೋದಲ್ಲ, ಇವತ್ತು ಸೀಸರ್ ಹಂಗೆ ಕಟ್ ಮಾಡುವ. ಇಲ್ಲಿ ಕಾಣಿ, ನಾನು ಪುಡಿ ರೆಡಿ ಮಾಡ್ಕೊಂಡು ಬಂದೆ. ಈ ರೀತಿ ಡ್ರೈ ಪುಡಿ ಇದ್ರೆ ಆಯ್ತು. ಈಗ ನಮ್ಮ ಉಪ್ಪು ಮುಂಚಿ ರೆಡಿ ಆಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಸ್ಪೆಷಲ್ ಎಂತ ಗೊತ್ತಿತ್ತ? ಅಗೇನ್ ಇವತ್ತು ನಾನು ಬೈಗೆ ಮೀನು ತಕೊಂಡು ಬಂದಿದ್ದೆ. ಈ ಬೈಗೆ ಮೀನನ್ನು ನಾನು ಇವತ್ತು ಉಪ್ಪು ಮುಂಚಿ ಮಾಡ್ಕೊಂಡ್ಕೊಂಡಿದ್ದೆ. ಈ ಬೈಗೆ ಮೀನು ಉಪ್ಪು ಮುಂಚಿ ನಾನು ಹೆಂಗೆ ಮಾಡ್ತೆ ಅನ್ಕೊಂಡು ನಿಮ್ಗೂ ತೋರಿಸಿಕೊಡ್ತೆ ಬನ್ನಿ. ಫಸ್ಟಿ ನಾವು ಇದು ಬೈಗೆ ಮೀನು ಕಟ್ ಮಾಡ್ಕೊಂಬಾಕ. ಏಗಳಿಗೂ ಕತ್ತಿ ಹಂಗೆ ಕಟ್ ಮಾಡೋದಲ್ಲ, ಇವತ್ತು ಸೀಸರ್ ಹಂಗೆ ಕಟ್ ಮಾಡುವ ಬನ್ನಿ. ನಾ ಕತ್ರಿಂಗೆಲ್ಲ ಕಟ್ ಮಾಡೋದು ಭಾರಿ ಕಮ್ಮಿ. ಕತ್ತಿಂಗೆ ಕಟ್ ಮಾಡಿ ಅಭ್ಯಾಸ. ಆರು ಕಾಂಬ ಸ್ವಲ್ಪ ದೊಡ್ಡದಿತ್ತಲ್ಲ, ಕತ್ರಿ ಹಂಗೆ ಕಟ್ ಮಾಡಿ ಕಾಂಬ ಲೈಕ್ ಅತ್ತ ಅನ್ಕೊಂಡು ಒಂದು ಮನ್ಸು ಮಾಡಿದೆ. ಮತ್ತೆ ಕೆಲವರೆಲ್ಲ ಕತ್ರಿಂಗೆ ಕಟ್ ಮಾಡುದಿಲ್ದ ಅಲ್ಲ, ನಾವು ಮಾತ್ರ ಮಟ್ಟಿ ಇತ್ತು, ಮಟ್ಟಿ ಕಾಣಿ ಆಯ್ತಲ್ಲ. ಇಷ್ಟೇ ಸಿಂಪಲ್ ಕಟ್ ಮಾಡ್ರೆ ಆಯ್ತು. ನಾನು ಇದೆಲ್ಲ ಕಟ್ ಮಾಡಿ ಸಿಕ್ತೆ ಅಕ್ಕ. ಮತ್ತೆ ಉಪ್ಪು ಮುಂಚಿಗೆ ಎಂತೆಲ್ಲ ಹಾಕ್ತೆ ಅನ್ಕಂಡು ಕಾಂಬ. ಮೀನ್ ರಪ ರಪ ಮಾಡುಕಾಯ್ತಪ್ಪ, ಎಂತ ಗೊತ್ತಿಲ್ಲ. ಫ್ರೆಶ್ ಇತ್ತಲ್ಲ ಮೀನ್, ಅದನ್ನೀಗ ಚಂದ ಮಾಡಿ ತೊಳ್ಕೊಬತ್ತೆ. ಮೀನೆಲ್ಲ ಚಂದ ಮಾಡಿ ತೊಳ್ಕೊಂಡು ಬಂದೆ ನಾನು. ಇನ್ನಿದ್ದು ಉಪ್ಪು ಮೆಣಸು ಮಾಡೋಕೆ ಎಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕನ್ಕೊಂಡು ಕಣ್ಕಂಡ್ ಬಾಪ ಬನ್ನಿ. ಉಪ್ಪು ಮೆಣಸು ಮಾಡೋಕೆ ಕೆಂಪು ಮೆಣಸು ಇದೊಂದು ನಾನು 6 ತಗೊಂಡಿದ್ದೆ, ಮತ್ತು ಒಂದು ಲಿಂಬೆ ಗಾತ್ರದಷ್ಟು ಹುಳಿ, ಚೂರು ಟರ್ಮರಿಕ್ ಪೌಡರ್, ಮತ್ತು 1 ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಾ, 1 ಚಿಟಿಕೆಯಷ್ಟು ಸಾಸಿವೆ, ಮತ್ತು 1 ಚಿಟಿಕೆಯಷ್ಟು ಓಮ, ಮತ್ತು ಒಂದು ಅರ್ಧ ಸ್ಪೂನ್ ಕಾಳುಮೆಣಸು. ಇದನ್ನೆಲ್ಲ ಮಿಕ್ಸಿ ಹಾಕಿ ಗ್ರೈಂಡ್ ನೀರು ಹಾಕೋಕ್ಕಾಗ ಫುಲ್ ಹುಡಿ ಮಾಡತ್ತಲ್ಲ ನಾವು, ಹುಡಿ ಟೈಪ್ ನಾವು ಗ್ರೈಂಡ್ ಮಾಡ್ತೀವಿ. ಈಗ ಹುಳಿ ಈಗ ಹಾಕೋಕ್ಕಿಲ್ಲ ಹುಳಿ, ಖಾಲಿ ಇಷ್ಟು ಮಸಾಲೆ ಐಟಮ್ ಮಾತ್ರ ನಾವು ಗ್ರೈಂಡ್ ಮಾಡ್ಕೊಂಡ್ ಬಪ್ಪ, ಹುಡಿ ಮಾಡ್ಕೊಂಡ್ ಬಪ್ಪ. ಇಲ್ಲಿ ಕಾಣಿ, ನಾನು ಪುಡಿ ರೆಡಿ ಮಾಡ್ಕೊಂಡು ಬಂದೆ. ಈ ರೀತಿ ಡ್ರೈ ಪುಡಿ ಇದ್ರೆ ಆಯ್ತು. ಈಗ ನಾವು ಉಪ್ಪು ಮುಂಚಿ ರೆಡಿ ಮಾಡುವ. ಅದಕ್ಕೆ ಈಗ ಸ್ವಲ್ಪ ಚೂರು ಎಣ್ಣೆ ಹಾಕಂಬ, 1 ಸ್ಪೂನ್ ಅಷ್ಟು. ಈಗ ಎಣ್ಣೆ ಬಿಸಿ ಆಯ್ತು, ಕರಿಬೇವು ಹಾಕುವ. ಈಗ ಬೆಳ್ಳುಳ್ಳಿ ಹಾಕಂಬ, ಆಮೇಲೆ ಅರ್ಧ ನೀರುಳ್ಳಿ ಹಾಕಂಬ. ಈಗ ನೀರುಳ್ಳಿ ಹಾಕಿ ಫ್ರೈ ಆಯ್ತು, ಟೊಮೆಟೊ ಹಾಕಂಬ. ಎಲ್ಲ ಹಾಕಿ ಮಾಡಿ ಮಿಕ್ಸ್ ಮಾಡು. ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಂಬ, ಹಾಕಿ ಮಾಡಿ ಮಿಕ್ಸ್ ಮಾಡು. ಈಗ ಸ್ಪೆಷಲ್ ಹುಡಿ ಇತ್ತಲ್ಲ, ಆ ಹುಡಿ ಎಲ್ಲ ಹಾಕಂಬ. ಹಾಕೊಂಡು 1-2 ನಿಮಿಷ ಮಿಕ್ಸ್ ಮಾಡು. 2 ನಿಮಿಷ ಬೇಡ, 1 ನಿಮಿಷ ಸಾಕು. ಮಿಕ್ಸ್ ಆಯ್ತು, ಈಗ ಹುಳಿ ನೀರು ಹಾಕಂಬ ಇದಕ್ಕೆ. ಇದು ಕಾಣಿ, ಈಗ ಲಾಯ್ಕ್ ಮಿಕ್ಸ್ ಆಯ್ತು. ಇದಕ್ಕೀಗ ಮೀನು ಹಾಕಂಬ. ಲಾಯ್ಕ್ ಮಾಡಿ ಅಲ್ಲಲ್ಲೇ ಚೂರು ಮಿಕ್ಸ್ ಮಾಡಿ, ಮಸ್ತ್ ಮಿಕ್ಸ್ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಮೀನೆಲ್ಲ ಹುಡಿಯ. ಅಲ್ಲಲ್ಲೇ ಬೆಲ್ಲ ಚೂರು ಮಿಕ್ಸ್ ಮಾಡ್ಕೊಂಡು. ಎಲ್ಲ ಮೀನು ಹಾಕ್ಲ, ನಾನು 4 ಮೀನು ಹಾಕದ್ದು, ಜಾಸ್ತಿ ಮಸಾಲೆ ಬೇಡ ಅನ್ಕೊಂಡು.
ಇದು ಕಾಣಿ ಈ ರೀತಿ ಆಯ್ತು. ಇದಲ್ಲೇ ಬೇಯಲಿ. ಫ್ಲೇವರ್ ಚೂರು ಶುಂಠಿ ಹಾಕ್ದೆ ಬೇಯಲಿ. ಬಾಯಿ ಮುಚ್ಚಿಕ್ಕೆ ಇಡುವ. ಇದು ಕಾಣಿ ಈಗ ಕುದಿ ಬರ್ತಾ ಇತ್ತು. ಇದನ್ನೀಗ ತಿರ್ಸಿ ಹಾಕಂಬ ಮೆಲ್ಲ ಮೆಲ್ಲ. ಎರಡು ಸೈಡ್ ಬೇಕಲ್ಲ ಅದು. ಅದೀಗ ಬೇಯಲಿ ಸ್ವಲ್ಪ ಹೊತ್ತು. ಇದು ಕಾಣಿ ಈಗ ಲಾಯ್ಕ್ ಬೆಂದಿತ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ನಮ್ಮ ಉಪ್ಪು ಮುಂಚಿ ರೆಡಿ ಆಯ್ತು. ಇದರಿಂದ ಟೇಸ್ಟ್ ಎಲ್ಲ ಹೆಂಗ್ ಬಂದಿತ್ತು ಲೈಕ್ ಆಯ್ತು ಅನ್ಕೊಂಡ್ ಕಾಂಬ. ನಮ್ದು ಉಪ್ಪು ಮುಂಚಿ ಕಾಣಿ ಟೇಸ್ಟ್ ಕಾಂಬ. ಈಗ ನಮ್ದು ಉಪ್ಪು ಮುಂಚಿ ರೆಡಿ ಆಯ್ತು. ಮಟ್ಟಿ ಲೈಕ್ ಇಟ್. ಉಪ್ಪು ಹುಳಿ ಖಾರ ಎಲ್ಲ ಲೈಕ್ ಇತ್ತು. ನೀವು ಒಂದ್ಸಲ ಮಾಡಿ ಕಾಣ್ಕಾಕ. ಇದು ಭಾರಿ ಲೈಕ್ ಆತ್. ಸೂಪರ್ ಅಂದ್ರೆ ಸೂಪರ್ ಇತ್ತು. ಈ ಮಸಾಲೆ ಒಟ್ಟಿ ಮಿಕ್ಸ್ ಮಾಡಿ ತಿಂಬುಕೆ ಲೈಕ್ ಆತ್. ಮೀನೆಲ್ಲ ಲಾಯ್ಕ್ ಬೆಂದಿತ್ತು ಮತ್ತು ಉಪ್ಪು ಖಾರ ಎಲ್ಲ ಹೇಳ್ಕೊಂಡಿತ್ತು. ಸೂಪರ್ ಇತ್ತು. ಮಟ್ಟಿ ಮೀನ್ ಮಟ್ಟಿಗೆ ಸಿಕ್ಕು ರಾಶಿ ಲಾಯ್ಕ್ ಆತ್. ಫ್ರೈ ಮಾಡೋಕೆ ಮತ್ತಿಂಥದ್ದೆಲ್ಲ ಮಟ್ಟಿ ಕಣಿ. ಮಸಾಲ ಅಂತೂ ಸೂಪರ್. ನೀವು ಟ್ರೈ ಮಾಡ್ಕೆ. ಇದು ಅಷ್ಟು ಲೈಕ್ ಇತ್ತು ಅಕ್ಕ. ಗೈಸ್ ನಾನಿದು ತಿಂದು ಮುಗಿಸ್ತೆ. ಇವತ್ತಿನ ವಿಡಿಯೋ ಇಷ್ಟೇ ಅಕ್ಕ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರು ಫಸ್ಟ್ ಕಾಣ್ತಿದ್ರಿ ಕಾಣಿ ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ಇನ್ನೊಂದು ವಿಡಿಯೋ ಹಂಗೆ ಸಿಗ್ತೆ. ಬಾಯ್.